ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ನ ಇವತ್ತಿನ ಎಜುಕೇಷನ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇಯರ್ ಎಂಡಲ್ಲಿ ಇದ್ದೀವಿ. ಸೊ ಕ್ಯಾಲೆಂಡರ್ ಇಯರ್ ಎಂಡಲ್ಲಿ ಕೊನೆಯ ದಿವಸದಲ್ಲಿ ನಮ್ಮ ಕೊನೆಯ ಸ್ಟಡೀಸ್ ಅಲ್ಲ ಇದು, ಆಯ್ತಲ್ಲ. ಇದು ಕೊನೆಯ ದಿವಸದ ಒಂದು ವ್ಯಾಲ್ಯೂಬಲ್ ಸ್ಟಡಿ. ಸೊ ನಾವೀಗ ನೋಡಿ, ಆ್ಯಕ್ಚುಲಾಗಿ ನಾವೆಲ್ಲ ಟ್ರೇಡರ್ಸು, ನಮಗೆ ಒಂದು ಡೌಟ್ ಇದೆ, ನಾವು ಯಾರನ್ನು ಫಾಲೋ ಮಾಡಬೇಕು ಅಂತ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಗೆ ಯಾರನ್ನು ಫಾಲೋ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ಡಲ್ಲಿರ್ತೀವಿ. ಯಾಕೆಂದರೆ ನಾವು ಒಟ್ರಾಸಿ ಫಾಲೋ ಮಾಡಲಿಕ್ಕೆ ಹೋಗ್ತೀವಿ, ಅದ್ರಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡೋಣ ಅಂತೇಳಿ. ಸೊ ನಾವು ಯಾರನ್ನು ಫಾಲೋ ಮಾಡಬೇಕು ಅಂತ ನೋಡಿ, ಕೆಲವು ಯೂಟ್ಯೂಬರ್ನ ಫಾಲೋ ಮಾಡ್ತಾರೆ. ಯೂಟ್ಯೂಬರ್ ಇನ್ ದ ಸೆನ್ಸ್ ಅವ್ರು ಏನು ಹೇಳ್ತಾರೆ, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋ ಹಾಕ್ತಾರೆ, ಆಮೇಲಿಂದ ಅವ್ರು ಏನೇನೋ ಚಾನಲ್ಸಲ್ಲಿ ಸ್ಟ್ರಾಟಜೀಸ್ಗಳು ಅದು ಇದು ಸುಮಾರು ಆಗ್ತಾ ಇರ್ತಾರೆ. ಸೊ ನಾವು ಅವರನ್ನು ಫಾಲೋ ಮಾಡೋದಾ? ಸೊ ಅದು ಕೆಲವು ಸಲ ಸಕ್ಸಸ್ ಆಗುತ್ತೆ, ಕೆಲವು ಸಲ ಸಕ್ಸಸ್ ಇಲ್ಲ. ಅವರೇ ನಮಗೆ ಕನ್ಫ್ಯೂಸ್ ಮಾಡ್ಬೋದು, ಮಾಡ್ದೇ ಇರ್ಬೋದು, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಸೊ ನಾವು ಕನ್ಫ್ಯೂಸ್ ಆಗ್ಬೋದು, ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ನಾವು ಯಾರನ್ನು ಫಾಲೋ ಮಾಡಬೇಕು. ಸೆಕೆಂಡ್ ಥಿಂಗ್ ಬರೋದು ಯಾರು? ಟಿಪ್ಸ್ ಪ್ರೊವೈಡರ್. ನಮಗೆ ಟಿಪ್ಸ್ ಪ್ರೊವೈಡ್ ಮಾಡ್ತಾರೆ ಸುಮಾರು ಜನ. ಇದು ಕಾಲ್ ತಗೊಳ್ಳಿ, ಇದು ಪುಟ್ ತಗೊಳ್ಳಿ, ಈ ರೇಟಲ್ಲಿ ತಗೊಳ್ಳಿ, ಈ ರೇಟಲ್ಲಿ ಸೆಲ್ ಮಾಡಿ. ಸ್ಪೂನ್ ಫೀಡಿಂಗ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ನಾವು ಅವರನ್ನು ನಂಬೋದಾ? ನಾವು ಅವರನ್ನು ಫಾಲೋ ಮಾಡ್ಬೋದಾ? ನೀವೇ ಹೇಳಿ. ಅದ್ರಲ್ಲಿ ಸಕ್ಸಸ್ ರೇಟ್ ಎಷ್ಟಿದೆ? ಎಷ್ಟು ಜನ ಕೈ ಸುಟ್ಕೊಂಡವ್ರು ಇದ್ದಾರೆ? ಕರೆಕ್ಟ್ ಅಲ್ವಾ? ಅವ್ರು ಹೇಳೋ ಟಿಪ್ಸನ್ನು ಫಾಲೋ ಮಾಡೋಕ್ಕೋಗಿ ಲಾಸ್ ಆದರೆ ನಮ್ಮ ತಲೆಗೆ, ಪ್ರಾಫಿಟ್ ಆದರೆ ಅವ್ರಿಗೆ ಶೇರ್. ಕರೆಕ್ಟ್ ಅಲ್ಲ? ಈ ರೀತಿ ಎಲ್ಲ ಹೋಗ್ತದೆ. ಅದಾದ ನಂತರ ನಾವು ನಮ್ಮ ಫ್ರೆಂಡ್ಸನ್ನು ನಂಬ್ತೀವ. ಯಾಕಂದರೆ ಫ್ರೆಂಡ್ಸ್ಗಳೆಲ್ಲ ಗೈಡ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಕೊನೆಗೆ ನಮ್ಮ ಮೈಂಡಿಗೆ ಬರುತ್ತೆ, ಅವನೇ ಸಕ್ಸಸ್ ಆಗಲಿಲ್ಲ, ಅವನೇ ಲಾಕಲ್ಲಿ ಇರ್ತಾನೆ, ಯಾವಾಗಲೂ ಅವನೇ ಸಿಕ್ಕಾಕೊಳ್ತಾನೆ, ಅವ್ನು ನನಗೇನು ಹೇಳೋದು ಅನ್ನೋ ಕನ್ಫ್ಯೂಷನ್ ಬರ್ತೀವಿ. ಸೊ ನಾವು ಅವರನ್ನು ಫಾಲೋ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಬರೋದು ಯಾರು? ನಮ್ಮ ರಿಲೇಟಿವ್ಸ್ ಸೈಡಲ್ಲಿ. ಕೆಲವರಿಗೆಲ್ಲ ರಿಲೇಟಿವ್ಸ್ ಎಲ್ಲ ಟ್ರೇಡರ್ಸ್ ಆಗಿರ್ತಾರೆ. ಸೊ ಅವ್ರು ಟ್ರೇಡಿಂಗ್ ಫ್ಯಾಮಿಲಿಯಿಂದ ಬಂದಿರ್ತಾರೆ, ಅವರು ನಮಗೆ ಸಜೆಷನ್ ಮಾಡ್ತಿರ್ತಾರೆ. ಅವರನ್ನು ಒಪ್ಬೋದಾ? ಗೊತ್ತಿಲ್ಲ. ಸೊ ನಮಗೆ ಒಟ್ಟು ಕನ್ಫ್ಯೂಸಲ್ಲಿದ್ದೀವಿ, ನಾವು ಯಾರನ್ನು ಫಾಲೋ ಮಾಡೋದಂತ ಗೊತ್ತಾಗಲ್ಲ. ಸರಿ, ಇವ್ರು ಯಾರೂ ಬೇಡ. ನೆಕ್ಸ್ಟು ನಮಗೆ ಮೇಯ್ನಾಗಿ ಬೇಕಾಗಿದ್ದು ಯಾರು? ನಮ್ಮ ಮನಸ್ಸು. ಸೊ ನಮ್ಮ ಮನಸ್ಸಿನ ವಾಲ್ಯೂಮನ್ನು ನಾನು ಕೇಳ್ತೀನಿ ಅಂತ ಹೇಳಿದ್ರೆ, ಆ ಮನಸ್ಸು ಒಮ್ಮೊಮ್ಮೆ ಕೈ ಕೊಡುತ್ತೆ. ಸೊ ಮನಸ್ಸು ಹೇಳಿದಂಗೆ ಕೇಳೋಕ್ಕೆ ಹೋಗಿ ಮನಸ್ಸೇ ಮರ್ಕಟ ಅಂತ ಹೇಳಿದ್ದಾರೆ ನೋಡಿ. ಮನಸ್ಸು ಕೊಂಡಂಗೆ ನಾವು ಕುಣಿಯೋಕ್ಕೆ ಹೋಗಿ ಅದು ಸಹ ಆಗಲ್ಲ. ಹಂಗಾರೆ ನಾವು ಇನ್ನೊಂದು ಯಾರ ವಾಯ್ಸ್ ಕೇಳ್ಬೋದು? ಚಾರ್ಟಿನ ವಾಯ್ಸ್ ಕೇಳ್ಬೋದು. ಚಾರ್ಟ್ ಏನು ಹೇಳ್ತಿದೆ, ಚಾರ್ಟ್ ಏನು ಹೇಳಕ್ಕೆ ಬರ್ತಿದೆ, ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾ? ಸೊ ಚಾರ್ಟ್ ವಾಯ್ಸು ಒಂದು ವ್ಯಾಲ್ಯೂಬಲ್ ಆಗಿ ಹೇಳ್ತದೆ ವಿಷಯ. ಆದರೆ ಅದನ್ನೇ ಪೂರ್ತಿ ನಂಬೋದಾ? ಅದನ್ನು ನೋಡೋಣ. ಸೊ ಒಟ್ಟು ನಮಗೆ ಇಷ್ಟು ಜನ ಹೇಳೋರಿದ್ದಾರೆ ಮೇಯ್ನಾಗಿ. ಈಗ ಏನಾಗುತ್ತೆ, ಕೆಲವು ಸಲ ನಾವು ಚಾರ್ಟ್ ನಮಗೆ ಕರೆಕ್ಟಾಗಿ ಹೇಳುತ್ತೆ, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ನಾನು ಅಪ್ ಟ್ರೆಂಡಲ್ಲಿದ್ದೀನ, ಡೌನ್ ಟ್ರೆಂಡಲ್ಲಿದ್ದೀನ, ನಾನು ಫ್ಲ್ಯಾಟ್ ಆಗಿದ್ದೀನ, ನಾನು ವಾಲಟೈಲ್ ಆಗಿದ್ದೀನ, ಏನು ಆಗ್ತಾಯಿದ್ದೀನಿ ಅಂತ ಚಾರ್ಟ್ ಕರೆಕ್ಟಾಗಿ ಹೇಳುತ್ತೆ. ಅದು ಒಮ್ಮೊಮ್ಮೆ ಕರೆಕ್ಟಾಗಿರುತ್ತೆ. ಆವಾಗ ನಮ್ಮ ಮನಸ್ಸು ಕರೆಕ್ಟಾಗಿ ಯೋಚನೆ ಮಾಡುತ್ತೆ, ಕರೆಕ್ಟ್ ಚಾರ್ಟ್ ಹೇಳ್ತಿರೋದು ಸರಿ, ನನಗೂ ಸರಿ ಅನ್ನಿಸ್ತಿದೆ ಅಂಥೇಳಿ ಬಂದಾಗ ನಾವು ಸಕ್ಸಸ್ ಆಗ್ಬೋದು. ಒಮ್ಮೊಮ್ಮೆ ಚಾರ್ಟ್ ನಮ್ಮನ್ನು ತಪ್ಪು ಮಾಹಿತಿಗೆ ತಳ್ಳುತ್ತೆ. ರೀಟೆಸ್ಟ್ ಮಾಡೋಂಗೆ ಮಾಡಿ ಫಾಲ್ ಆಗುತ್ತೆ, ಬ್ರೇಕೌಟ್ ಮಾಡ್ತೀನಿ ಅಂತೇಳಿ ಉಲ್ಟಾ ಬೀಳುತ್ತೆ. ಕರೆಕ್ಟ್ ಅಲ್ಲ? ಅದು ಸಹ ನಮ್ಮನ್ನು ಲಾಕ್ ಮಾಡ್ಬೋದು. ಆ ಲಾಕಿಂದಾಗಿ ನಮಗೆ ಚಾರ್ಟು ಸಹ, ಮನಸ್ಸು ಸಹ ನಮಗೂ ನಂಬಿಕೆ ಬರದೆ ಹೋಗ್ಬೋದು. ಇಲ್ಲ, ಯಾವುದೋ ಸರಿ ಇಲ್ಲ ಅನಿಸ್ತಿದೆ, ನನ್ನ ಮನಸ್ಸಿಗೆ ಬೇಡ ಅನಿಸ್ತಿದೆ. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಇದರಲ್ಲಿ 4 ಆಪ್ಷನ್ ಆಗ್ಬೋದು. ಒಮ್ಮೆ ಚಾರ್ಟ್ ಸರಿ ಇರ್ಬೋದು, ಮನಸ್ಸು ರಾಂಗ್ ಆಗಿರ್ಬೋದು. ಇಲ್ಲ ಚಾರ್ಟ್ ಸರಿ ಇರ್ಬೋದು, ಮನಸ್ಸು ಸರಿ ಇರ್ಬೋದು. ಇಲ್ಲ ಚಾರ್ಟ್ ರಾಂಗು, ಮನಸ್ಸು ಸರಿ, ಅಥವಾ ಚಾರ್ಟು ರಾಂಗು, ಮನಸ್ಸು ರಾಂಗ್ ಆಗಿರ್ಬೋದು. ಕರೆಕ್ಟ್ ಅಲ್ಲ? ಒಟ್ಟು ಈ 4 ಕಾಂಬಿನೇಷನಲ್ಲಿ ನಮ್ಮ ಮನಸ್ಸೊಳಗೆ ಓಡಾಡ್ತಿರ್ತದೆ. ಈ 4 ಕಾಂಬಿನೇಷನ್ಗಳು ಏನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಕರೆಕ್ಟಾ? ಈಗ ನಮಗೆ ಈ ಕನ್ಫ್ಯೂಸ್ ಸ್ಟೇಟ್, ನಾವು ಯಾರನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು? ಕರೆಕ್ಟಾ? ಸೊ ನನ್ನ ಲೆಕ್ಕ ಪ್ರಕಾರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಸ್ ಮೋರ್ ಪವರ್ಫುಲ್. ಅದು ಸತ್ಯ ಮಾತು ಹೇಳೋದು, ಅದು ಸುಳ್ಳು ಹೇಳೋದಿಲ್ಲ. ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ಮಾತನ್ನು ನಾವು ಕೇಳ್ತೀವ? ನಮಗೆ ಕಾನ್ಷಿಯಸ್ ಮೈಂಡ್ ತುಂಬ ಡಿಸ್ಟರ್ಬ್ ಮಾಡುತ್ತೆ. ನಾವು ಮಾತಾಡ್ತಿರ್ದಾಗ ಮನಸ್ಸು, ಮನಸ್ಸು ಬೇಡ ಅಂತಿರ್ತದೆ, ಹೊರ ಮನಸ್ಸೇ ತಗೊಳ್ಳೋ ಅಂದ ತಗೋ, 10 ಲಾಟು, 10 ಪಾಯಿಂಟು, ಹಿಂಗೆ ಬಂದರೆ 5,000, ಹಂಗೆ ಹೋದ್ರೆ 3,000, ಏನಿಲ್ಲ, ಅಲ್ಲಿವರೆಗೆ ಹೋಗಬೇಕು, ಅಲ್ಲಿವರೆಗೆ ರಿಟೇಷನ್. ಇದು ಯಾವ ಮಾತು? ಸಬ್ಕಾನ್ಷಿಯಸ್ ಮೈಂಡ್ ಮಾತಾ, ಕಾನ್ಷಿಯಸ್ ಮೈಂಡ್ ಮಾತಾ? ಕರೆಕ್ಟ್ ಅಲ್ಲ? ನಾವು ಅಷ್ಟು ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ರಿಯಲಿ ಪರ್ಫೆಕ್ಟಾಗಿ ಹೇಳುತ್ತೆ. ಆದರೆ ನಮ್ಮ ಕೈಲಿ ಸಬ್ಕಾನ್ಷಿಯಸ್ ಮೈಂಡನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಕಾನ್ಷಿಯಸ್ ಮೈಂಡಿಗೆ ಸಿಕ್ಕಾಕೊಳ್ತೀವಿ. ಸೊ ಎರಡರಲ್ಲೂ ನಾವು ಟ್ರ್ಯಾಪ್ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಅದಕ್ಕೆ ಬೆಸ್ಟ್ ನಾನು ಹೇಳೋದು, ನೀವು ಚಾರ್ಟನ್ನು ಮಾತನ್ನು ಕೇಳಿ. ಚಾರ್ಟ್ ಮಾತನ್ನು ಕೇಳಿ. ಆ ಚಾರ್ಟ್ ಮಾತ್ರ ಅಲ್ಲ, ಅದಕ್ಕೆ ನಿಮಗೆ ಒಂದಾದಂಥ ಒಂದು ಸೆಟಪ್ಪನ್ನು ರೆಡಿ ಮಾಡ್ಕೊಳ್ಳಿ. ಆ ಚಾರ್ಟು ಈ ರೀತಿ ಬಂದರೆ ನಾನು ತಗೊಳ್ತೀನಿ. ಅದಕ್ಕೆ ಈಕ್ವಲೆಂಟಾಗಿ ನಿಮ್ಮ ಒಂದು ಡಿಸಿಪ್ಲಿನ್ ಬರೆದಿಡಿ.
ಸೊ ನಾನು ಇಷ್ಟಕ್ಕೆ ಬಂದರೆ ಮಾತ್ರ ತಗೊಳ್ಳೋದು, ಈ ರೇಟಲ್ಲಿ ತಗೊಳ್ಳೋದು, ಈ ರೇಟಲ್ಲಿ ಬಿಡೋದು, ಈ ಸೆಟಪಲ್ಲಿ ಬಂದರೆ ತಗೊಳ್ಳೋದು, ಈ ಸೆಟಪಲ್ಲಿ ಬಂದರೆ ಬಿಡೋದು, ಅದು ನನ್ನ ರಿಸ್ಕ್ ರಿವಾರ್ಡ್ಗೆ ಮ್ಯಾಚ್ ಆಗಬೇಕು. ಈ ರೀತಿ 10 ಪಾಯಿಂಟ್ ಮಾತ್ರ ರಿಸ್ಕ್ ತಗೊಳ್ತೀನಿ, ರಿವಾರ್ಡ್ ನನಗೆ 20 ಪಾಯಿಂಟ್ ಬೇಕು. 20 ಪಾಯಿಂಟ್ ಇಲ್ಲ 10 ಪಾಯಿಂಟ್ ಬರೋದಾದರೆ ನಾನು ರಿಸ್ಕ್ 5 ಪಾಯಿಂಟ್ ಕೊಡ್ಲಿಕ್ಕೆ ರೆಡಿ ಇರೋದು. ಸೊ ಆ ರೀತಿಯಲ್ಲಿ ನಾವು ಚಾರ್ಟ್ ಅನಾಲಿಸಿಸ್ ಮಾಡಿ ಒಂದು ಸೆಟಪ್ ಬರಬೇಕು. ಅದಕ್ಕೆಲ್ಲ ನೀವೇ ಒಂದು ರೂಲ್ಸ್ ಹಾಕೊಬೇಕು. ಇದಕ್ಕೆ ಯಾರು ಬೇರೆ ರೂಲ್ಸ್ ಹಾಕೋರು ಯಾರೂ ಇಲ್ಲ, ನಮಗೆ ನಾವೇ ರೂಲ್ಸ್ ಹಾಕೊಬೇಕು. ಈ ರೀತಿ ರೂಲ್ಸ್ ಹಾಕ್ಕೊಂಡು ನಮ್ಮ ಚಾರ್ಟಿನ ವಾಯ್ಸನ್ನು ಕೇಳ್ತಾ ನಾವು ಹೋಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಕಾನ್ಷಿಯಸ್ ಮೈಂಡ್ ಸೈಲೆಂಟ್ ಆಗಿ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗ್ತೀವಿ. ಕಾನ್ಷಿಯಸ್ ಮೈಂಡಿಗೆ ಥಿಂಕ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ರೂಲ್ಸ್ ಇಲ್ಲಿ ಈ ರೀತಿ ಇದ್ದರೆ ಈ ರೀತಿ, ಈ ರೀತಿ ಇಲ್ಲದಿದ್ದರೆ ಈ ರೀತಿ, ಇಷ್ಟೇ. ಆವಾಗ ಅದಕ್ಕೆ ಥಿಂಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಯಾವಾಗ ನಾವು ಕಾನ್ಷಿಯಸ್ ಮೈಂಡಿಗೆ ಥಿಂಕಿಂಗ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ವೋ ಆವಾಗ ಆಟೋಮೆಟಿಕ್ಕಾಗಿ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಅದು ಕರೆಕ್ಟಾಗಿ ಹೇಳುತ್ತೆ, ನಮ್ಮ ಚಾರ್ಟು ಕರೆಕ್ಟಾಗಿ ಹೇಳುತ್ತೆ. ಆವಾಗ ನಾವು ಸಕ್ಸಸ್ ರೇಟು ತುಂಬ ಹತ್ತಿರಕ್ಕೆ ಇರ್ತೀವಿ, ಲಾಸಸ್ ಆಗೋದು ತುಂಬ ಕಮ್ಮಿ ಇರುತ್ತೆ. ಇದೆಲ್ಲ ಮಾಡೋದಕ್ಕೋಸ್ಕರ ನಾವು ನಿಮಗೆ ಒಂದು ಪ್ರಾಪರ್ ಆದಂತಹ ಒಂದು ಸೆಟಪ್ಪು, ಪ್ರಾಪರ್ ಆದಂತಹ ಒಂದು ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಪಾಯಿಂಟ್ಸು, ಅದಲ್ಲದೆ ನಿಮಗೆ ಒಂದು ಲೈವ್ ಸಪೋರ್ಟ್ ಕೊಡ್ತಾ, ಮತ್ತು ನಿಮಗೊಂದು ಸೆಟ್ ಆಫ್ ರೂಲ್ಸು ಡಿಸಿಪ್ಲಿನ್ಡಲ್ಲಿರುವಂಥ ಒಂದು ಚೀಟ್ ಶೀಟನ್ನು ಕೊಟ್ಟು ನಿಮ್ಮನ್ನು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಿ ನಮ್ಮ ಕೋರ್ಸ್ ತಗೊಳ್ಳಿ. ನಮ್ಮ ಕೋರ್ಸ್ ಒಟ್ಟಿಗೆ ನೀವು ಬಂದು ಕಲಿತು ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಹೊಸ ವರ್ಷದಕ್ಕೆ ಹೊಸದಾಗಿ ಒಂದು ರೆಸಲ್ಯೂಷನ್ ಮಾಡಿ. ಸೊ ಇದನ್ನು ಕಲಿತು ನಾನು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಎವ್ರಿ ಮಂತ್ ಸಕ್ಸಸ್ಫುಲ್ ಆಗ್ತಾ 1 ಇಯರ್ ಮುಗಿಯೋದೊಳಗೆ ನಾನು ಇಷ್ಟು ಅಮೌಂಟ್ ಮಾಡ್ತೀನಿ ಅಂತ ಡಿಸಿಷನ್ ಮಾಡ್ಕೊಳ್ಳಿ. ಅದನ್ನು ಡಿಸಿಪ್ಲಿನ್ಡಾಗಿ ಮಾಡಿ ನೀವು ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಫ್ರೆಂಡ್ಸ್.